ಸಾಕ್ಷಾತ್ ಹರಿ ಅಂದ್ರೆ ಭಗವಂತನ ಸಾಕ್ಷಾತ್ ರೂಪ, ಸಾಕ್ಷಾತ್ ಹರಿ ಭಗವತ್ ಸಮಾನವಾಗಿ ಯಾವಾಗ ನಾವು ಗುರುಗಳು ಅವರು ಭಗವತ್ ಸಮಾನರು ಅಂತೇಳಿ ಭಗವಂತನಂತೆ ಪೂಜ್ಯರು ಪಡೋರು ಅಂತೇಳಿ ಎಲ್ಲ ಶಾಸ್ತ್ರಗಳು, ಸಮಸ್ತ ಶಾಸ್ತ್ರ ಇದೆ, ಎಲ್ಲ ಶಾಸ್ತ್ರಗಳನ್ನ ಉಕ್ತಸ್ತತ ಏನು ಹೇಳಿದಾವೆ. ಯಾಕಂದ್ರೆ ಅವರು ಆ ರೀತಿಯ ಭಾವವನ್ನು ಹೊಂದಿದ್ದಾರೆ. ಯಾಕಂದ್ರೆ ಅವರು ಭಗವಂತನ ಅತ್ಯಂತ ಆಪ್ತ ಸೇವಕರಾಗಿ. ಕಿಂತು ಪ್ರಭೋರ್ಯ ಪ್ರಿಯೇವತಸ್ಯ, ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ, ಯದ್ಯಪಿ ಅಮಾರ್ ಗುರು ಚೈತನ್ಯ ದಾಸ್ ತಥಾಪಿ ಜಾನಿ ಹೋಮ ತಹಾರ ಪ್ರಕಾಶ್. ಯದ್ಯಪಿ ನಮ್ಮ ಗುರುಗಳು, ಯದ್ಯಪಿ ಅಮಾರ ಗುರು ಚೈತನ್ಯ ದಾಸ್, ನಮ್ಮ ಗುರುಗಳು ಚೈತನ್ಯ ಮಹಾಪ್ರಭುಗಳ ಸೇವಕರಾಗಿದ್ದಾರೆ. ಆದ್ರೆ ಏನು, ತಥಾಪಿ ತಹಾರ ಪ್ರಕಾಶ ಅಂದ್ರೆ ಅವರ ನಾನು ತಿಳ್ಕೊಳ್ತೀನಿ ಏನು, ಅವರ ಪ್ರಕಾಶ ಅಂದ್ರೆ ಅವರದೇ ಒಂದು ಏನ್ ಹೇಳ್ತೀರ ನೀವು, ಎಕ್ಸ್ಪ್ಯಾನ್ಷನ್ ಕನ್ನಡದಲ್ಲಿ ಹೇಳ್ತೀವಿ ವಿಸ್ತಾರ. ಆ ಚೈತನ್ಯ ಮಹಾಪ್ರಭುಗಳ ವಿಸ್ತಾರನೇ ನಮ್ಮ ಗುರುಗಳು ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಅಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯ ಸೇವಕರು ನಾವು. ಇದು ಗುರು ತತ್ವ ಅಂದ್ರೆ ಇದರಲ್ಲಿ ಮೂಲ ಎಲ್ಲಿಂದ ಬರ್ತದೋ, ಎಲ್ಲಿಂದ ಬರುತ್ತೆ ಗುರು ತತ್ವ? ಯಾರು ಮೂಲ ಗುರು? ಆದಿಗುರು ಯಾರು? ಬಲರಾಮ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಮೊನ್ನೆ ನಿತ್ಯ ಸಿಗ ಚರ್ಚೆ ಮಾಡಿ. ಮೂಲ ಗುರು ಯಾರು? ಬಲರಾಮ. ಅವರು ಏನು ಎರಡು ಭಗವಂತ ಅಲ್ವಾ? ಬಲರಾಮ ಭಗವಂತ ಅಲ್ವಾ? ಭಗವಂತನ ಮೊದಲನೇ ವಿಸ್ತಾರ. ಭಗವಂತನ ಭಾಗವತದಲ್ಲಿ ಹೇಳುವುದು ಕೃಷ್ಣನ ಮೊದಲನೇ ವಿಸ್ತಾರ ಬಲರಾಮ. ಬಲರಾಮನಿಂದ ಎಲ್ಲ ಏನ್ ಮಾಡ್ತಾರೆ, ಚತುರ್ವ್ಯೂಹಗಳು ಬರ್ತಾರೆ. ಅವರಿಂದ ಮೊದಲು ಸಂಕರ್ಷಣ ಬರ್ತಾರೆ, ಸಂಕರ್ಷಣದಿಂದ ಚತುರ್ವ್ಯೂಹ. ಆ ಮೊದಲನೇ ಚತುರ್ವ್ಯೂಹ ಎರಡನೇ ಚತುರ್ವ್ಯೂಹ. ಚತುರ್ವ್ಯೂಹ ಅಂದ್ರೆ ಯಾರು? ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ. ವೆಸ್ಪಾ ನಿಮ್ಗೆ ಗೊತ್ತಾ? ವೆಸ್ಪಾ ಸ್ಕೂಟರ್ ಇರ್ತಲ್ಲ ಮೊದಲು, ಬಜಾಜ್ ವೆಸ್ಪಾ. ಚತುರ್ವ್ಯೂಹ ಅಂದ್ರೆ ನಾವು ವೆಸ್ಪಾ ನೆನಪಿಟ್ಕೋಬೇಕು. ವೆಸ್ಪಾ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. PSPA ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವೆಸ್ಪಾ. ಇವರು ಎರಡನೇ ಚತುರ್ವ್ಯೂಹದಿಂದ ಕಾರಣೋದಕ ಶಾಹಿ ವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು, ಇವು ಮೂರು ವಿಷ್ಣು ರೂಪಗಳು ಬರ್ತವೆ ಭಗವಂತನ ಈ ಜಗತ್ತಿಗೆ ಸಂಬಂಧಪಟ್ಟಂತ ಒಂದು ವಿಸ್ತಾರಗಳು. ಆದ್ರೆ ಮೊದಲು ಕೃಷ್ಣನಿಂದ ಬರೆದ ಮೊದಲನೇ ವಿಸ್ತಾರ ಏನು? ಬಲರಾಮ. ಅವರು ಸೇವ್ಯ ಭಗವಾನ್. ಯಾರು? ಕೃಷ್ಣ. ಬಲರಾಮ ಯಾರು? ಸೇವಕ ಭಗವಾನ್. ಅವರಲ್ಲಿ ಯಾವುದೇ ಅಂತರ ಇಲ್ಲ. ಆದ್ರೆ ಬಲರಾಮ ಏನ್ ಮಾಡ್ತಾರೆ, ಅವರು ಭಗವಂತನ ಸೇವೆ, ಕೃಷ್ಣನ ಸೇವೆಗೆ ಅವರು ಏನ್ ಮಾಡ್ತಾರೆ, ಎಲ್ಲಾ ಪ್ರಕಾರವಾಗಿ ತಮ್ಮನ್ನು ವಿಸ್ತಾರ ಮಾಡ್ಕೊಳ್ತಾರೆ. ಎಲ್ಲಾ ಸೇವೆಗಳಲ್ಲಿ ಅಸೀಮವಾಗಿ ಮಾಡ್ತಾರೆ ಅವರು. ಅದಕ್ಕೆ ಅವರು ಇನ್ನೊಂದು ಹೆಸರು ಅನಂತ ಶೇಷ. ಅನಂತ ಶೇಷನ ರೂಪದಲ್ಲಿ ಅವ್ರು ಏನಾಗ್ತಾರೆ, ಭಗವಂತನಿಗೆ ಹಾಸಿಗೆ ಆಗ್ತಾರೆ. ಭಗವಂತನ ಬಟ್ಟೆ ಕೂಡ, ಪರಿಧಾನ ಕೂಡ ಆಗ್ತಾರೆ. ಭಗವಂತನ ಸೇವೆಯಲ್ಲಿ ಏನು ಸಲ್ಲುತ್ತಲ್ಲ ಅದೆಲ್ಲ ಏನು? ಬಲರಾಮರ ವಿಸ್ತಾರ. ಅದು ಈ ಟೇಬಲ್ ಇರ್ಬೋದು, ಈ ಆಚಮನೆ ಇರ್ಬೋದು, ಅದು ಗಂಟೆ ಇರ್ಬೋದು, ಅದು ಆರತಿ ತಟ್ಟೆ ಇರ್ಬೋದು, ಆ ಬತ್ತಿ ಇರ್ಬೋದು, ಭಗವಂತ ಸೇವೆಯೆಲ್ಲ. ಪಾದುಕೆ, ಭಗವಂತನ ಕೊಳಲು, ಭಗವಂತನ ಪಿಕಾಕ್ ಫೆದರ್, ಭಗವಂತನ ಪಗಡಿ ಇರ್ಬೋದು, ಏನೆಲ್ಲ ಎಲ್ಲ ಭಗವಂತ ಬಲರಾಮನ ವಿಸ್ತಾರ. ಸ್ವಯಂ ಬಲರಾಮ ಎಲ್ಲಾ ರೂಪದಲ್ಲಿ ಅವ್ರು ಏನ್ ಮಾಡ್ತಾರೆ, ಭಗವಂತನ ಸೇವೆ. ಅಷ್ಟೇ ಅಲ್ಲ, ಇದು ಶಾಂತ ರಸದಲ್ಲೇ ಆಯ್ತು. ಎಲ್ಲ ವಸ್ತುಗಳು ಭಗವಂತನ ಧಾಮ, ಭಗವಂತನ ಉಪವೀತ ಹಿಡ್ಕೊಂಡ್ಬಿಟ್ಟು ಎಲ್ಲವೂ, ಅದು ಉಂಗುರ ಇರ್ಬೋದು, ಎಲ್ಲ ಅಲಂಕಾರ ಎಲ್ಲ
ಬಲರಾಮ ಅದು ಶಾಂತ ರಸದಲ್ಲಿ, ಆಮೇಲೆ ದಾಸ್ಯ ರಸದಲ್ಲಿ, ವಾತ್ಸಲ್ಯ ರಸದಲ್ಲಿ, ಸಖ್ಯ ರಸದಲ್ಲಿ, ಮಾಧುರ್ಯ ರಸ, 5 ರಸಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಬಲರಾಮ ಅವರು ಕೃಷ್ಣನ ಸೇವೆಯನ್ನು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಏನು, ಸೇವಕ ಭಗವಾನ್. ಆ ರೀತಿ ಗುರುಗಳು ಆ ಒಂದು ಏನಿದೆ ಆ ಭಾವದ ವಿಸ್ತಾರವು, ಭಗವಂತನ ಸೇವಾ ಭಾವದ ವಿಸ್ತಾರ. ಸಾಕ್ಷಾತ್ ಹರಿ, ಅವರು ಭಗವಂತನಿಂದ ಅಭಿನ್ನ, ಅದು ಕೂಡ ಅವರು ಭಗವಂತನಿಗೆ ಅತ್ಯಂತ ಪ್ರಿಯ. ಯಾಕಂದ್ರೆ ಅವರು ಎಲ್ಲಾ ಪ್ರಕಾರವಾಗಿ ಭಗವಂತನ ಸೇವೆಯಲ್ಲಿ ಅವರು ತೊಡಗಿಸ್ತಾರೆ ಮತ್ತು ನಮ್ಮನ್ನ ತೊಡಗಿಸ್ತಾರೆ. ಅದಕ್ಕೆ ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ, ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಏನ್ ಬಂತು, ನಿದ್ದೆ ಬಂತು, ಇಲ್ಲಿ ನಿದ್ದೆ ಬಂತು. ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ, 4ನೇ ಶ್ಲೋಕದಲ್ಲಿ ಹೇಳೋ ಆಗಿಲ್ಲ ಅದು. ಅಲ್ಲೇನಿದೆ 4ನೇ ಶ್ಲೋಕದಲ್ಲಿ ಪ್ರಸಾದ ಅಷ್ಟೇ ಇದೆ, ಇಲ್ಲಿ ಗೋ ಇದೆ. ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಗುರುಗಳ ಕೃಪೆಯಿಂದ. ಪ್ರಸಾದ ಅಂದ್ರೆ ಏನು, ಅನುಗ್ರಹ, ಕೃಪೆ. ಗುರುಗಳ ಅನುಗ್ರಹದಿಂದ ಏನಾಗುತ್ತೆ, ಭಗವಂತನ ಅನುಗ್ರಹ, ಭಗವಂತನ ಕರುಣೆ, ಭಗವಂತನ ಆಶೀರ್ವಾದ ಸಿಗುತ್ತೆ ಗುರುಗಳ ಆಶೀರ್ವಾದದಿಂದ. ಆಮೇಲೆ 2ನೇ ಲೈನ್ ನೋಡಿ, 2ನೇ ಲೈನ್ ಏನು ಓದ್ಬೇಕು, ಯಸ್ಯಾ ಪ್ರಸಾದ ಅಂದ್ರೆ ಗುರುಗಳ ಅನುಗ್ರಹದಿಂದ ಭಗವಂತನ ಅನುಗ್ರಹ ಸಿಗುತ್ತೆ ಅಂತ ಮೊದಲನೇ ಲೈನ್ ಇದೆ ಅರ್ಥ. ಆದ್ರೆ ಯಸ್ಯ ಅಪ್ರಸಾದ ಏನು ಹೇಳಿದೆ ಅಲ್ಲಿ, ಯಸ್ಯ ಅಪ್ರಸಾದ ಅದನ್ನ ಸಂಧಿ ವಿಚ್ಛೇದನ ಮಾಡಿದ ಹೇಳಿದಾಗ ಏನಾಗುತ್ತೆ, ಸೇರಿಸಿ ಯಸ್ಯಾ ಪ್ರಸಾದ ಆಗುತ್ತೆ. ಇಲ್ಲಿ ಜಾಸ್ತಿ ಭಕ್ತರು ಏನ್ ಹೇಳ್ಬಿಡ್ತಾರೆ, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ, ಯಸ್ಯ ಪ್ರಸಾದ ನಗತಿ ಕುತೋಪಿ. ಏನ್ ಹೇಳ್ತಾರೆ, ಯಸ್ಯ ಪ್ರಸಾದ, ಮತ್ತೆ ಅರೆ ಅದೇ ಅನುಗ್ರಹ ಆಗಿಲ್ಲ ಇದಕ್ಕೆ, ಗುರುಗಳ ಅನುಗ್ರಹ ಆಗ್ತಾ ಇತ್ತು. ಅರೆ ಅಂದ್ರೆ ಈ ಸೌಂಡ್ ಸಿಸ್ಟಮ್ ನಮ್ಗೆ ತೋರಿಸ್ತಾ ಇದೆ, ಅಂದ್ರೆ ಯಾವ ರೀತಿ ಕೆಲವು ಶಿಷ್ಯರು ಇರ್ತಾರೆ, ಅವರು ವಿಧೇಯರಾಗಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ತಮ್ಮ ಮನಸ್ಸು ಇಚ್ಛೆ ಮಾಡ್ತಾರೆ. ಗುರುಗಳು ಹೇಳೋದೊಂದು, ಅವ್ರು ಮಾಡೋದು ಇನ್ನೊಂದು. ನನಗೆ ಯಾವ ರೀತಿ ಅದನ್ನ ಆ ರೀತಿ ನಾನು ಸೇವೆ ಮಾಡ್ತೀನಿ. ಯಸ್ಯ ಭಗವಂತನ ಗುರುಗಳ ಕೃಪೆಯಿಂದ ಏನಾಗುತ್ತೆ, ಭಗವತ್ ಪ್ರಸಾದ, ಭಗವಂತನ ಕೃಪೆ ನಮಗೆ ಲಭ್ಯ ಆಗುತ್ತೆ. ಅದೇ ಯಸ್ಯ ಅಪ್ರಸಾದಾತ್ ಭಗವತ್ ನಗತಿ ಕುತೋ, ಯಾವುದೇ ಒಳ್ಳೆಯ ಏನಾಗೋದಿಲ್ಲ, ನಮ್ಗೆ ಗತಿ ಸಿಗಲ್ಲ, ಸದ್ಗತಿ ಆಗೋದಿಲ್ಲ, ಯಾವ ಪ್ರಗತಿ ಸಾಧ್ಯವಾಗೋದಿಲ್ಲ, ಭಕ್ತಿಯಲ್ಲಿ ಪ್ರಗತಿ ಆಗೋದಿಲ್ಲ. ಯಾವ್ದು ಸಾಧ್ಯ ಆಗೋದಿಲ್ಲ, ಯಸ್ಯ ಅಪ್ರಸಾದ, ಗುರುಗಳ ಪ್ರಸನ್ನ ಆಗದೆ ಇದ್ರೆ, ಗುರುಗಳು ನಾವು ನಮ್ಮ ಸೇವೆಯ ಮುಖಾಂತರ ಅವರನ್ನ ಪ್ರಸನ್ನ ಮಾಡದೇ ಇದ್ರೆ ಏನಾಗೋದಿಲ್ಲ, ನಮ್ದು ಸರಿಯಾದ ಗತಿ ಆಗೋದಿಲ್ಲ. ಅದಕ್ಕೆ ಅಂತ ಗುರುಗಳಿಗೆ ಧ್ಯಾಯಾಂತು ವಂಶಸ್ಯ ಯಶಸ್ತ್ರೀ ಸಂಧ್ಯಾ ಒಂದೇ ಗುರು ಶ್ರೀಚರಣಾರವಿಂದ. ಧ್ಯಾಯಾಸ್ತು ವಂಶಸ್ಯ 3 ಸಮಯ, ಯಶಸ್ತ್ರೀ ಸಂಧ್ಯಾ. 3 ಸಂಧ್ಯಾ ಅಂತಂದ್ರೆ ಏನು ಗೊತ್ತಾ ನಿಮ್ಗೆಲ್ಲರೂ? ಸಂಧ್ಯಾ ಸಮಯ ಅಂತಂದ್ರೆ ಸೂರ್ಯ ಉದಯದ ಸಮಯ ಮತ್ತು ಸೂರ್ಯ ನಮ್ಮ ನೆತ್ತಿಯ ಮೇಲೆ ಇರಬೇಕಾದ್ರೆ ಮಧ್ಯಾಹ್ನ, ಮತ್ತು ಸಂಜೆ ಸೂರ್ಯಾಸ್ತದ ಸಮಯ. ಈ 3 ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಗುರುಗಳ ಧ್ಯಾನವನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ನಿಮ್ಗೆ ಗೊತ್ತಾ, ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅರ್ಜುನ ಯಾವ ರೀತಿ ಅವನು ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡ. ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿ ನಿಂತಿದ್ರು. ಗುರುಗಳು ಏನ್ ಮಾಡಿದ್ರು, ದ್ರೋಣಾಚಾರ್ಯ
ಹಿರಿಯರಾದ ಭೀಷ್ಮ, ಕೃಪಾಚಾರ್ಯ ಅವರೆಲ್ಲ ವಿರೋಧ ಪಕ್ಷದಲ್ಲಿ ನಿಂತಿದ್ರು. ಅದಕ್ಕೆ ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಆದ್ರೆ ಭಗವಂತ ಅವನಿಗೆ ಕನ್ವಿನ್ಸ್ ಮಾಡಿದೆ, ಇಲ್ಲ ಇದು ಧರ್ಮಕ್ಕೋಸ್ಕರ ಯುದ್ಧ, ನೀನು ಮಾಡಲೇಬೇಕು ಅಂತ. ಆಗ ಯುದ್ಧ ಮಾಡ್ಲಿಕ್ಕೆ ಒಪ್ಕೊಂಡ. ಆಗ ಏನ್ ಮಾಡ್ತಾನೆ, ಮೊದಲು ಬಾಣ ಅರ್ಜುನ ಬಿಡ್ತಾನೆ. ಅವನೇನ್ ಮಾಡ್ತಾನೆ, ಮೊದಲು ಅರ್ಜುನ ಬಾಣವನ್ನು ಬಿಡ್ತಾನೆ. ಅದನ್ನ ಮೊದಲು ದ್ರೋಣಾಚಾರ್ಯರ ಮತ್ತು ಭೀಷ್ಮ ದೇವರ ಅವರ ಚರಣದಲ್ಲಿ ಅವರು ಹೋಗಿ ನತಮಸ್ತಕ ಆಗೋಗಿ ಬಾಣ ಬಿಡ್ತಾರೆ. ಆಗ ಅದನ್ನ ನೋಡಿ ಅವರು ಆಶೀರ್ವದಿಸ್ತಾರೆ. ಅಂದ್ರೆ ನಮ್ಮ ಆಶೀರ್ವಾದ ನೀನು ತಗೊಳ್ದೇ ಇದ್ರೆ ನಿನ್ನನ್ನ ನಾವು ಏನು ಪೂರ್ತಿ ಇದು ಮಾಡೋದಿತ್ತು, ನಾವು ನಿನ್ನಗೆ ಸೋಲ್ಸೋ ಅಂತ ಪ್ಲಾನ್ ಇತ್ತು. ಆದ್ರೆ ಅವನು ಅರ್ಜುನ ಎಂತ ವಿಧೇಯ ಶಿಷ್ಯನಂದ್ರೆ ಅಪೋಸಿಟ್ ಪಾರ್ಟಿಯಲ್ಲಿ ಇದ್ರು ಕೂಡ ಅವನೇನ್ ಮಾಡ್ದ, ಗುರುಗಳ ಚರಣದಲ್ಲಿ ಮೊದಲು ಅವನು, ಅಂದ್ರೆ ಕಾಲಿಗೆ ಹೊಡಿಲಿಲ್ಲ, ಅಂದ್ರೆ ಚರಣದ ಮುಂದೆ ಅವರು ಅಂದ್ರೆ ನಮಸ್ಕಾರದ ದ್ಯೋತಕವಾಗಿ, ಅವರಿಗೆ ಗೌರವ ದ್ಯೋತಕವಾಗಿ ಅವನೇನ್ ಮಾಡ್ದ, ಬಾಣವನ್ನ ಬಿಟ್ಟ. ಬಾಣವನ್ನು ಅವಾಗ ಬಂದು ಅವರ ಚರಣದಲ್ಲಿ ಯಾವಾಗ ಅವರ ಬಾಣ ಬಿಟ್ಟು ಅವಾಗ ಅವ್ರು ಏನ್ ಮಾಡಿದ್ರು, ವಿಜಯೀ ಭವ ಅಂತೇಳಿ ಅವಾಗ ನೀನು ವಿಜಯಶಾಲಿ ಆಗಂತೇಳಿ ಏನ್ ಮಾಡಿದ್ರು, ಅವರು ಆಶೀರ್ವಾದ ಮಾಡಿದ್ರು ಗುರುಗಳು. ಇಲ್ಲಾಂದ್ರೆ ಅವರು ಸೋಲ್ಸೋರೇ ಇದ್ರು ಅರ್ಜುನ್. ಆದ್ರೆ ಅರ್ಜುನ ಅವನು ಎಷ್ಟೇ ಪರಾಕ್ರಮಿ ಆಗಿದ್ರು ಕೂಡ, ಅವನು ಎಷ್ಟೊಂದು ಭಗವತ್ ಸ್ವಯಂ ಶ್ರೀಕೃಷ್ಣ ಭಗವಂತ ಅವನ ಜೊತೆ ಇದ್ದು ಕೂಡ ಅವನು ಏನ್ ಮಾಡ್ಲಿಲ್ಲ, ಗುರುಗಳಿಗೆ ಮರೀಲಿಲ್ಲ. ಅವನು ಗುರುಗಳಿಗೆ ಮರೀಲಿಲ್ಲ. ಇದೇ ಮಾತನ್ನ 7ನೇ ಸ್ಕಂದದಲ್ಲಿ ಕೂಡ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ. ಭಗವಂತ ಪ್ರಕಟವಾಗಿದ್ದಾನೆ ಅವ್ರಿಗೋಸ್ಕರ, ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹಿರಣ್ಯಕಶಿಪುನ ವಧೆ ಮಾಡ್ತಾನೆ ನರಸಿಂಹದೇವ. ಆವಾಗ್ಲೂ ಕೂಡ ಅವರು ಗುರುಗಳ ಸ್ಮರಣೆ ಮಾಡ್ತಾರೆ. ಈ ಮಾರ್ಗವನ್ನು ನನಗೆ ತೋರಿಸ್ಕೊಟ್ಟಿದ್ದು, ಭಕ್ತಿ ಮಾರ್ಗವನ್ನ ನನಗೆ ಹೇಳಿಕೊಟ್ಟಿದ್ದು ಆ ನಾರದ ಮುನಿಗಳು. ಅವರನ್ನ ನಾನು ಹೇಗೆ ಏನ್ ಹೇಳ್ತಿದ್ರು, ಹಿಂದಿಯೊಳಗೆ ಲಾಂಕೆ ನೈಜ, ಕನ್ನಡದಲ್ಲಿ ಏನ್ ಹೇಳೋದು, ಉಲ್ಲಂಘನೆ ಮಾಡಿ ನಾನು ಹೇಗೆ ಹೋಗಿ ಅವ್ರನ್ನ ಉಲ್ಲಂಘನೆ ಮಾಡಿ. ಅದಕ್ಕೆ ಶ್ಲೋಕ ಇದೆ ನಾನು ಬೈಪಾಸ್, ಕನ್ನಡದಲ್ಲಿ ಏನ್ ಹೇಳ್ತೇನೆ, ಬೈಪಾಸ್ ಇದೆ ಅಲ್ಲ, ದಾವಣಗೆರೆಗೆ ಬೈಪಾಸ್ ಇದೆ. ಅಂದ್ರೆ ಈಗೇನ್ ಬಿಡು, ನನಗೆಲ್ಲ ಜ್ಞಾನ ಸಿಕ್ತು, ನನಗೆ ಭಗವಂತನೇ ಪ್ರಕಟ ಆಗಿದ್ದಾರೆ, ಈಗ ಗುರುಗಳದೇನು ಅವಶ್ಯಕತೆ ಅಂತೇಳಿ ಅವನು ಬೈಪಾಸ್ ಮಾಡಿದ್ನು. ಅವನು ಬೈಪಾಸ್ ಅಂದ್ರೆ ಅರ್ಥ ಆಗುತ್ತಲ್ಲ, ಉಲ್ಲಂಘನೆ ಮಾಡಿ ಹೋಗ್ಲಿ. ಅವನು ಗುರುಗಳ ಸ್ಮರಣೆ ಭಗವಂತನ ಮುಂದೆ ಕೂಡ ಮಾಡ್ತಾನೆ. ಇದು ನಿಮ್ಮ ಸೇವಕರಾದ ನಾರದ ಮುನಿಗಳ ಕೃಪೆಯಿಂದ ನನಗೆ ನಿಮ್ಮ ಪ್ರಾಪ್ತಿಯಾಗಿತ್ತೆ ಅಂತೇಳಿ ಗುರುಗಳಿಗೆ ಅವರು ಭಗವಂತನ ಮುಂದೆ ಕೂಡ ಸ್ಮರಣೆ ಮಾಡಿ ಕೃತಜ್ಞತೆಯನ್ನು ತೋರಿಸ್ತಾರೆ. ಅದಕ್ಕೆ ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಗುರುಗಳ ಒಂದು ಕೃಪೆಯಿಂದ, ಅವರ ಅನುಗ್ರಹದಿಂದ ಏನಾಗುತ್ತೆ, ಭಗವತ್ ಕೃಪೆ ನಮಗೆ ಸಿಗುತ್ತೆ. ಅವರನ್ನು ನಾವು ಪ್ರಸನ್ನ ಮಾಡದೇ ಇದ್ರೆ ನಮ್ಮ ಸೇವೆಯಿಂದ, ಯಸ್ಯ ಅಪ್ರಸಾದ, ಅವರೇನಾದ್ರೂ ನಮ್ಮ ಮೇಲೆ ಕುಪಿತರಾದ್ರೆ ಅಥವಾ ಅವರನ್ನ ಅಪ್ರಸನ್ನವಾಗುವ ಹಾಗೆ ನಾವು ನಡೆದುಕೊಂಡ್ರೆ ನಗತಿ ಕುತೋಪಿ, ಯಾವುದು ಒಳ್ಳೆಯ ಗತಿ ನಮಗೆ ಆಗೋದಿಲ್ಲ. ಧ್ಯಾಯಾಮಿತ್ತು ವಾಂಸಸ್ಯ ಯಶಸ್ವಿ ಸಂಧ್ಯಾ ಒಂದೇ ಗುರು ಶ್ರೀಚರಣ. ಅದಕ್ಕೆ 3 ತ್ರಿಕಾಲದಲ್ಲಿಯೂ, ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸಮಯ ನಾನು ಅವರ ಧ್ಯಾನವನ್ನು ಮಾಡ್ತೀನಿ, ಅವರ ಸ್ಮರಣೆಯನ್ನು ಮಾಡ್ತೀನಿ. ನಂತರ ಕರುಣಾಳಿ ಶ್ರೀ ಗುರುಗಳಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಅಂತ ಇದರರ್ಥ. ಈ ಉಚ್ಚಾರಣೆ ನಾನು ಒಂದ್ಸಾರಿ ಹೇಳ್ಬಿಟ್ಟಿದ್ದೀನಿ, ನೀವೆಲ್ಲ ಏನ್ ಮಾಡ್ಬೇಕಿದ್ದೀನ, ಸ್ವಲ್ಪ ಗಮನ ಕೊಟ್ಟು ಈಗ ಅಧ್ಯಯನ ಮಾಡ್ಬೇಕು. ನಾವು ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಪ್ರತಿ ಸಾರಿ ಹೇಳ್ತೇವೆ, ಇದ್ದಲ್ಲಿ ಆ ಇರುತ್ತೆ. ಯಶ್ಯ ಪ್ರಸಾದ ಅಂದ್ಬಿಟ್ರೆ ಮತ್ತೆ ಹಾಗೆ ಆಗ್ತದೆ. ನಾವು ಗುರುಗಳ ಕೃಪೆಯಿಂದ ನಮಗೆ ಭಗವಂತನ ಕೃಪೆ ಸಿಗುತ್ತೆ, ಗುರುಗಳ ಅನುಗ್ರಹದಿಂದ ನಮ್ಗೆ ಭಗವಂತನ ಅನುಗ್ರಹ ಸಿಗುತ್ತೆ. ಆದ್ರೆ ಗುರುಗಳ ಅನುಗ್ರಹದಿಂದ ನಮಗೆ ಯಾವುದೇ ಗತಿನೂ ಆಗುದಿಲ್ಲ ಅಂದಂಗೆ ಆಗ್ಬಿಡ್ತದೆ. ಮತ್ತೆ ಅವ್ರಿಗೆ ನಾವು ಏನ್ ಹೇಳ್ಬಿಟ್ರೆ ಯಶ್ಯ ಪ್ರಸಾದ
ನಗತಿ ಕುತೋಪಿ ಅಂತ ಹೇಳಿದ್ರೆ ಎರಡನೇದನ್ನು ಅದು ವಿರುದ್ಧಾರ್ಥಕ. ಅದಕ್ಕೆ ಯಶ್ಯಾ ಪ್ರಸಾದ ನಗತಿ ಕುತೋಪಿ ಎರಡನೇ. ಅದೇ ರೀತಿ 4ನೇ ಲೈನಲ್ಲಿ ಪ್ರಸಾದೋ ಇಲ್ಲ, ಪ್ರಸಾದ ಇಲ್ಲ. ಚತುರ್ವಿಧ ಶ್ರೀ ಭಗವತ್ ಪ್ರಸಾದ ದ ಅಷ್ಟೇ, ದೋ ಇಲ್ಲ. ಯಶ್ಯ ಅಲ್ಲಿ ದ, ಇಲ್ಲಿ 8ರಲ್ಲಿ ಯಶ್ಯ ಪ್ರಸಾದೋ ಭಗವತ್ ಪ್ರಸಾದೋ. ಯಶ್ಯ ಪ್ರಸಾದ ಭಗವತ್ ಪ್ರಸಾದ. ಓಕೆ, ಇದು ಕ್ಲಿಯರ್ ಆಯ್ತಾ? ಗುರುವಾಷ್ಟಕದ ನಿಮಗೆ ಅದರಿಂದ ಎಲ್ಲರೂ ಸರಿಯಾಗಿ ಹೇಳ್ತಿರಲ್ಲ. ಆಮೇಲೆ ನರಸಿಂಹ ಅತಿ ಎಲ್ಲರೂ ಗಮನವಿಟ್ಟು ನೋಡ್ರಿ. ನರಸಿಂಹ ಪ್ರಣತಿಯಲ್ಲಿ ನರಸಿಂಹ ದೇವರ ಅಲ್ಲಿ ತುಂಬಾ ಇದು ಇದೆ. ನಮಸ್ತೆ ನರಸಿಂಹಾಯ. ಬಹಳ ಜನ ಏನ್ ಹೇಳ್ತಾರೆ, ನಮಸ್ತೆ ನರಸಿಂಹಾಯ ಅಂತ. ನಾ ಅಲ್ಲ, ನ ಇದೆ. ಏನು? ನಮಸ್ತೆ ನರಸಿಂಹಾಯ. ಕೆಲವೊಂದು ಕಡೆ ನರಸಿಂಹ ಇದೆ, ಕೆಲವೊಂದು ಕಡೆ ನೃಸಿಂಹ ಇದೆ. ಅದು ಅದೇ ರೀತಿ ನಾವು ಉಚ್ಚಾರಣೆ ಮಾಡಬೇಕು. ಮುಂದೆ ನೋಡೋಣ. ಪ್ರಹ್ಲಾದಾಹ್ಲಾದದಾಯಿ, ಪ್ರಹ್ಲಾದನಿಗೆ ಆಹ್ಲಾದವನ್ನು ಕೊಡುವುದು. ಆಹ್ಲಾದ ಅಂದ್ರೆ ಆನಂದ. ಪ್ರಹ್ಲಾದನಿಗೆ ಆಹ್ಲಾದವನ್ನು ಕೊಡುವರು. ಪ್ರಹ್ಲಾದ ಆಹ್ಲಾದ ಸೇರಿಸಿದಾಗ ಏನಾಗುತ್ತೆ? ಪ್ರಹ್ಲಾದಾಹ್ಲಾದ. ಆಮೇಲೆ 3ನೇ ನೋಡಿ, 3ನೇ ಲೈನ್ ಬಹಳ ಜನ ಏನ್ ಹೇಳ್ತೀವಿ ನಾವು, ಹಿರಣ್ಯಕಶಿಪು ವಕ್ಷಃ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಹಿರಣ್ಯಕಶಿಪು ವೃಕ್ಷ ಅಂತಾರೆ. ವೃಕ್ಷ ಅಲ್ಲ, ವೃಕ್ಷ ಅಂದ್ರೆ ಮರ. ಇಲ್ಲಿ ವಕ್ಷಃ, ವಕ್ಷಃ ಅಂತೀವಿ. ಏನಂತಿದೆ? ಹಿರಣ್ಯಕಶಿಪೋ. ಕಸಿಪೋ ಇದೆ, ಪೂ ಇಲ್ಲ. ಇದೆ ಇಲ್ಲೇನಿದೆ? ಪೋ ಇದೆ. ಹಿರಣ್ಯಕಶಿಪೋ. ವಕ್ಷ, ವಕ್ಷ, ವಕ್ಷ ಏನು? ಎದೆ, ಚೆಸ್ಟ್, ವಕ್ಷ. ಅವ್ರೇನ್ ಮಾಡಿದ್ರು? ಹಿರಣ್ಯಕಶಿಪೋ ವಕ್ಷ, ಅದನ್ನ ಶಿಲಾಟಂಕನ ಕಾಲವೇ. ಅವರು ಅದನ್ನ, ಅವನ ಹೃದಯ ಯಾವ ರೀತಿ ಇತ್ತಂದ್ರೆ ಕಲ್ಲಿದ್ದಂಗಿತ್ತು. ಅದು ಯಾವ ರೀತಿ ಇತ್ತು? ಅಂದ್ರೆ ಅಷ್ಟು ವಜ್ರಕಾಯಿನೇ ಇದ್ದ ಅವನು. ಅದನ್ನ ಏನ್ ಮಾಡಿದ್ರು? ನಖಾಲಯೇ. ಶಿಲಾಟಂಕ ಅಂದ್ರೆ ಇದು ಉಳಿ, ಉಳಿ, ಚೀಸಲ್ ಅಂದ್ರೆ ಇದು ಬಡಗೆ ಯೂಸ್ ಮಾಡ್ತಾರೆ. ಚಾನ, ಚಾನ, ಉಳಿ. ಆ ಉಳಿ ಅಂತ ಅವರ ಉಗುರುಗಳಿಂದ ಏನ್ ಮಾಡಿದ್ರು ಅವರು? ನಖ. ಅವರು ನಖಾಲಯ ಅದನ್ನ ಏನ್ ಮಾಡಿದ್ರು? ಅರಿದ್ರು. ನಖಾಲಯ. ಯಾರ ಉಗುರುಗಳು ಅವು ಚಿಸಲ್ ತರ ಇದಾವೆ, ಉಳಿ ಚಾಣ ತರ ಇದಾವೆ. ಅದರಿಂದ ಕಲ್ಲು ಹೃದಯವನ್ನು ಅವರು ಸೇರಿದ್ರು. ಇಲ್ಲಿ ನೋಡಿ ನೆಕ್ಸ್ಟ್, ಈತೋ ನರಸಿಂಹ. ಏನಿದೆ? ಇದೋ ನೃಸಿಂಹ. ನರಸಿಂಹ ಅಂದ್ರೆ ಓಕೆ, ಬಟ್ ನೃಸಿಂಹ ಅಂತ. ಇತೋ ನೃಸಿಂಹ ಪರತೋ ನೃಸಿಂಹೋ. ಏನಿದೆ? ಹೋ ಇದೆ. ಹೋ ಎಲ್ಲ ಕಡೆ ನಾವೇನ್ ಹೇಳ್ಬಿಡ್ತೀವಿ? ನರಸಿಂಹ, ನರಸಿಂಹ ಅಂತ. ಇಲ್ಲ, ನರಸಿಂಹೋ ಇದೆ. ಇತೋ ನರಸಿಂಹ ಪರತೋ ನರಸಿಂಹೋ. ಯತೋ ಯತೋ ಯಾಮಿ ತತೋ. ನರಸಿಂಹೋ ಅಲ್ಲ, ಮತ್ತಿದೆ ಯತೋ ಯತೋ ಯಾಮಿ ತತೋ ನರಸಿಂಹ. ಇಲ್ಲಿ ಹಾಗೆ ಬರುತ್ತೆ ಮತ್ತೆ. ಆಮೇಲೆ ಬಹಿರ್ ನರಸಿಂಹೋ ಹೃದಯೇ ನರಸಿಂಹೋ. ಬಹಿರ್ ಅಂದ್ರೆ ಹೊರಗಡೆನು ನರಸಿಂಹ, ನನ್ನ ಹೃದಯದಲ್ಲಿ ನರಸಿಂಹ. ಅದು ಹೋ ಅಂತ ಸಂಬೋಧನೆ. ಇದೇನು ಹೋ ಅಂದಾಗ ಏನು? ಸಂಬೋಧನೆ. ನರಸಿಂಹ ದೇವರಿಗೆ ಏನು?
ಸಂಬೋಧನೆ ಹೋ ಇದೆ. ಒಳಗೂ ಕೂಡ ಹೊರಗೆ ಎರಡು ಕಡೆಗೆ ಏನಿದ್ದಾನೆ, ಹೃದಯದಲ್ಲಿ ಕೂಡ ನರಸಿಂಹದೇವರಿದ್ದಾರೆ. ನರಸಿಂಹೋ ಯತೋ ಈತೋ ನರಸಿಂಹ ಪರತೋ ನರಸಿಂಹೋ ಯತೋ ಯತೋ ಯಾಮಿ ತಥೋ ನರಸಿಂಹ. ನಾನು ಎಲ್ಲೂ ಹೋಗ್ತೀನಲ್ಲ ಅಲ್ಲೆಲ್ಲ ಕಡೆಗೆ ನರಸಿಂಹದೇವರು. ಅಂದ್ರೆ ಯಾವ ರೀತಿ ಪ್ರಹ್ಲಾದ ಎಲ್ಲ ಕಡೆಗೂ ನರಸಿಂಹದೇವರ ದರ್ಶನ ಮಾಡೋದು ಆ ರೀತಿ. ಯತೋ ಯತೋ ಯಾಮಿ ಅಂದ್ರೆ ನಾನು ಹೋಗ್ತೇನೆ, ಎಲ್ಲಿ ನಾನು ಹೋಗ್ತೇನೆ ಅಲ್ಲೆಲ್ಲ ಯತೋ ಯತೋ ಯಾಮಿ ತಥೋ ಅಲ್ಲಿ ನರಸಿಂಹದೇವರಿದ್ದಾರೆ. ನರಸಿಂಹ ಬಹಿರ್ ನರಸಿಂಹೋ ಹೃದಯೇ ನರಸಿಂಹೋ, ಹೊರಗಡೆ ನರಸಿಂಹದೇವರು ಮತ್ತೆ ಹೃದಯದಲ್ಲೂ ಕೂಡ ನರಸಿಂಹದೇವರಿದ್ದಾರೆ. ನರಸಿಂಹಮದಿಂ ಶರಣಂ ಪ್ರಪದೇ, ನರಸಿಂಹಮ ಆದಿಂ ಶರಣಂ ಪ್ರಪದೇ ಅಂತಿದೆ. ಏನದು ಅರ್ಥ? ಎಲ್ಲ ವಸ್ತುಗಳ ಒಂದು ಆದಿ ಅಂತ. ನರಸಿಂಹಮ ಆದಿಂ ಶರಣಂ ಪ್ರಪದೆ, ಎಲ್ಲ ವಸ್ತುಗಳ ಒಂದು ಆಶ್ರಯ ಮತ್ತು ಆದಿ ಸ್ತೋತ್ರವಾಗಿರುವಂತ ನರಸಿಂಹದೇವರ ನಾನೇನ್ ಮಾಡ್ತೀನಿ, ಆಶ್ರಯವನ್ನು ತೆಗೆದುಕೊಳ್ತೇನೆ. ಶರಣಂ ಪ್ರಪದೆ, ಅವರಿಗೆ ನಾನು ಶರಣಾಗತನಾಗ್ತೇನೆ ಅಂತ ಹೇಳಿ ಇಲ್ಲಿ ನರಸಿಂಹ ಪ್ರಹ್ಲಾದ ಮಹಾರಾಜರು ಮಾಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತಾ ಎಲ್ಲೆಲ್ಲಿ ಓ ಹೇಳ್ಬೇಕು ಹ ಹೇಳ್ಬೇಕಂತ ಹೇಳಿ ಸ್ವಲ್ಪ ಗಮನವಿಟ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು. ಕೆಲವೊಬ್ಬರು ಭಕ್ತರು ಏನಿದ್ದಾರೆ ಅವ್ರು ಸರಿಯಾಗಿ ಹೇಳ್ತಾರೆ, ಕೆಲವೊಬ್ಬರು ಗಮನ ಕೊಟ್ಟು ಹೇಳಲ್ಲ. ಗಮನ ಕೊಟ್ಟು ನಾವು ಕಲ್ತ್ಕೊಂಡ್ರೆ ಏನಾಗುತ್ತೆ, ಯಾಕಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ಒಂದು ಅರ್ಥ ಬದಲಿ ಆಗುತ್ತೆ, ಇನ್ನೊಂದು ಜನರೇಷನ್ಸ್ ಡೌನ್ ಅದೇನೋ ಬೇರೆ ಬೇರೆ ಆಗೋಗ್ಬೋದು. ಬಹಳ ಜನರನ್ನ ನಾನು ನೋಡಿದ್ದೀನಿ, ಬಹಳ ತುಂಬಾ ಹೇಳ್ತಾರೆ, ತುಂಬಾ ಏನೇನೋ ಮಧ್ಯದಲ್ಲಿ ಸೇರಿಸಿ ಅದು ಇದು ಹೇಳ್ತಾರೆ. ಉದಾಹರಣೆಗೋಸ್ಕರ ನಾವು ಇವತ್ತೊಂದು ಚರ್ಚೆ ಮಾಡೋದಿಲ್ಲ. ಗುರು ವಂದನೆಯಲ್ಲಿ ಕೊನೆಗೆ ಎಲ್ಲೋ ಕೇಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕೊನೆಗೆ ಏನೋ ಹೇಳ್ತಾರಪ್ಪ, ನಮಗೂ ಹೇಳಿಕೊಡ, ಗುರುದೇವ್ ಲೋಯಿಲೋ ಶರಣ ಅಂತಾರೆ. ಲೋಯಿಲೋ ಅಲ್ಲ ಅದು, ಲೋಯಿಲೋ ಅಂದ್ರೆ ಅವರು ಆಶ್ರಯ ತಗೊಂಡ್ರು ಅಂತ ಅರ್ಥ. ಅವ್ರು ಏನು ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ, ಗುರುದೇವ್ ಲೋಯಿನೋ ಶರಣ ಅಂತ ಆ್ಯಡ್ ಮಾಡ್ತಾರೆ. ಆಕ್ಚುಲಿ ಅದ್ರಲ್ಲಿ ಇಲ್ಲ ಅದು. ಲೋಯಿನೋ ಅಂದ್ರೆ ಗುರುದೇವ್ ಲೋಯಿನೋ ಶರಣ ಅಂದ್ರೆ ಗುರುಗಳೇ ನಾನು ನಿಮ್ಮ ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತೇಳಿ ಅದರ ಅರ್ಥ. ಅದು ಬಿಟ್ಟು ನಾವು ಲೋಯಿನೋ ಬದಲಿಗೆ ಗುರುದೇವ್ ಲೋಯಿಲೋ ಶರಣ ಅಂದ್ಬಿಟ್ರೆ ಅದರ ಅರ್ಥ ಏನಂತ ಗೊತ್ತಾ? ಗುರುಗಳು ಆಶ್ರಯ ತಗೊಂಡ್ರು ಅಂತ, ಅಂದ್ರೆ ಗುರುಗಳು ನಮ್ಮ ಆಶ್ರಯ ತಗೊಂಡ್ರು ಅಂತ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಅಲ್ಲಿ ಇದ್ದದ್ದಷ್ಟೇ ಹಾಡಿ ಎಕ್ಸ್ಟ್ರಾ ಹಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಗೆ सही है ना मैं बोल रहा हूँ अनूप। लोइनो शरण मतलब क्या है? मैं आश्रय लिया, आश्रय लेता हूँ। लोइलो शरण मतलब उन्होंने लिया। गुरुदेव लोइलो शरण, गुरुदेव मेरा आश्रय लिया क्या? नहीं है। तो इसलिए मैं कभी कभी कोई बोलते हैं इधर, तो मैं बोलता हूँ आपको आता नहीं बंगाली, इसलिए जो उधर बुक में लिखा है उतना ही गाओ, एक्स्ट्रा मत गाओ। ये अवार्थ होता है, पूरा उसका मीनिंग उल्टा हो जाता है, मीनिंग विरुद्ध हो जाता है उसका। लोइनो के बदले में लोइलो बोला तो ऐसे अर्थ हो जाता है। इसीलिए जितना है बुक में उतना ही गाना, प्रभुपाद जी ने जितना दिया उतना गाना। ठीक है, लोकनाथ लोकेर जीवन के बाद प्रभुपाद लोकेर जीवन बोलते, ठीक है, क्योंकि हम प्रभुपाद के लिए गा रहे हैं। नरोत्तम दास ठाकुर तो एक मुझे भक्ति चंद्रिका में उनके गुरु लोकनाथ गोस्वामी के लिए लिखा है, इसलिए लोकनाथ लोकेर जीवन ऐसे बोलते हैं। तो हम प्रभुपाद लोकेर जीवन बोला तो एक लाइन, फिर भी इतना आवश्यकता नहीं है बोलना, नहीं बोले तो वही सही है। कोई भक्त गाते हैं, ठीक है, हम उनके पीछे जब गा रहे थे गाएंगे, लेकिन हम गाएंगे तब जितना है उतना ही गाएंगे, एक्स्ट्रा ऐड करने का सब्सट्रैक्ट करने का हमारा अधिकार नहीं। मैं इसीलिए बोल रहा हूँ क्योंकि कल और कोई आएगा महान गायक जो अपना कला प्रदर्शन करना चाहता है, वो क्या और एक
मिला के गाएगा, उसका अर्थ कुछ अलग हो जाएगा। उसको ही लोग बाद में, क्योंकि आजकल सोशल मीडिया सब यूट्यूब ऐसे रिकॉर्डिंग करके डाल रहे हैं, उसको सुन के और कुछ दूसरा कोई गाएगा। हाँ, क्योंकि 10,000 साल तक ये चैतन्य महाप्रभु का मूवमेंट है, तब तक हमको ओरिजिनलिटी रखना है, तो कुछ ऐड और सब्सट्रैक्ट नहीं करना, जो है वही फॉलो करना, मेरा रिक्वेस्ट है। प्रभुपाद जी ने और एक बात मैं बोल रहा हूँ, प्रभुपाद जी ने कभी ये नहीं बोला कि जय नरसिम्हा देव, जय नरसिम्हा देव, प्रहलाद महाराज, जय प्रहलाद महाराज, जय जय प्रभुपाद। उनके गुरु जी भी भक्तिवेदांत सरस्वती ठाकुर प्रभुपाद ने, वो ऐसे गाए नहीं कभी कीर्तन के अंत में। ठीक है, ये ट्रेडिशनल है, ये गलती नहीं है, बोला तो भी गलती नहीं है। इस्कॉन में बहुत सारे महाराज ये सब गाते हैं, बोलते हैं, लेकिन क्या है, अगर हम प्रभुपाद जी को अनुसरण करते हैं वही अच्छा है। हम हरे कृष्ण महामंत्र जब कीर्तन करते हैं, कोई भी आरती होने के बाद हरे कृष्ण महामंत्र से हम कि हरे कृष्ण महामंत्र से ही हमको कीर्तन को विराम देना चाहिए। कीर्तन को हरे कृष्ण महामंत्र से ही विराम देना है। हरि बोल, गुरुदेव, ये वो बहुत सारी चीजें गाने का जरूरत नहीं है। हरे कृष्ण महामंत्र में सब आ गए, सब भगवान आ गए। हरे कृष्ण मतलब राधा कृष्ण है, उसमें राधा गिरिधारी आ गए, राधा गोपीनाथ जी आ गए, राधा मदन मोहन आ गए, राधा गोविंद देव आ गए, राधा गोपीनाथ सभी देव आ गए उसमें हरे कृष्ण महामंत्र। तो प्रभुपाद जी कई कई लोग 5 मिनट वही गाते हैं, जय राधा गोपीनाथ, राधा गोपीनाथ, कोई राधा माधव, राधा माधव, राधा श्याम सुंदर, उनको दिल्ली का याद आ गया तो राधा अपार सारथी, बाद में राधा कुंज बिहारी, सब वही गाते रहते 5 मिनट, हरे कृष्ण महामंत्र भूल जाते। वैसे नहीं करना, उनको हरे कृष्ण महामंत्र से ही अंत करना। प्रभुपाद जी उन्होंने वैसे फॉलो किए, इसीलिए बोल रहा हूँ, वैसे वो गलत नहीं है, कोई गा रहे तो गलत नहीं है। मैं चाहे तो किसी को इधर गा रहे तो मैं रुका सकता हूँ, क्योंकि मेरा अधिकार है, लेकिन मैं जाऊंगा कहीं वृंदावन में, उधर भक्त गा रहे जय राधा श्याम सुंदर, राधा श्याम सुंदर राधे, तो मैं उधर जाके उनको नहीं बोलूंगा कि आप ये गलत कर रहे हो, मेरा अधिकार नहीं, मेरा इसके अंदर नहीं, मेरा अथॉरिटी के अंदर नहीं है, इसलिए उधर नहीं बोलने का। इधर जब हमें सीख रहे हैं ना, हम इधर सीख रहे हैं तो हमको ठीक से सीखना, बाहर कुछ भी गाने दीजिए, वो और 2 लाइन बीच में गा के और कुछ गाते हैं, हम कुछ नहीं कर सकते उसको। सबका मुंह पे हम ताला नहीं लगा सकते, हम अपने मुंह पे ताला लगा सकते, क्योंकि एक आदर्श हमको प्रेजेंटेशन करना है। तो क्या करना है, एक आदर्श जो प्रभुपाद जी जैसे उन्होंने किया, जैसे उन्होंने दिखाया, थोड़ा बहुत हमें फॉलोअर बनना है। हमारा मूवमेंट क्या है, दास है, दास दास दासानुदास, बॉस बासानुदास नहीं, द बॉस। सभी जगह अभी बॉस बनना बहुत सबको शौक है। छोटे बच्चे के बर्थडे में भी बॉस करके दिखाया जाता है, बॉस। दास नहीं, दास किसी को बनना अभी इच्छा नहीं है। बॉस, द बॉस, सिनेमा में हीरो है ना, तो बॉस, हम सबको हीरो बनना है। इसीलिए क्या करते हैं, हमारे अंदर वो इच्छा है हीरो बनने का, हर एक के अंदर है ना, दिखाने का। क्या बोलते हैं, एक गाना सुना था, देवादिदेवा गणपति देवा तुमसे बढ़कर कौन, और तुम्हारे भक्त गणों में हमसे बढ़कर कौन। मतलब क्या है, गणपति देव आप बहुत महान है, आपसे महान कौन है, और आपके भक्त में
मेरे से महान कोई नहीं, हाँ ऐसे इसका गाना का मतलब। लेकिन वैष्णव संप्रदाय में ये भाव नहीं है। क्या है, हम क्या है, दास 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 दासानुदास, त्वद्भृत्य भृत्य परिचारक भृत्य भृत्य भृत्यस्य भृत्य इति मां स्मर लोकनाथ। कुलशेखर अलवार जो एक श्री संप्रदाय के बड़ा आचार्य हुए, वो रामलीला को ऐसे आंखों से देखते थे। जब उनके आस्थान में रामलीला कहते थे ना, तो वो चल रहा होता उनका सामने ही। अभी रावण ने क्या किया, सीता का अपहरण जब हो गया तो उन्होंने चलो, उन्होंने ऑर्डर कर दिया, इनको मंत्री को ऑर्डर किया, चलो अभी हम क्या करेंगे, माता सीता को रावण ने अपहरण किया है, उनको लंका जाना है और उनको छुड़ा के लाना है। राजा का आज्ञा हो गया, अभी सैन्य सब लेके राजा ही आगे निकल रहा है। आजकल के पॉलिटिशियन जैसे नहीं है, ये लोग जाके बॉम्ब सेल में बैठेंगे, बॉम्ब सेल में जाके बैठ के हाँ तुम जाओ, ये कमांड इधर जाएगा, ये इधर जाएगा, ऐसे नहीं। तब राजा ही आगे जाते, तुम आगे चलने दो, ऐसे समुद्र आ गया रामेश्वरम, वो उधर समुद्र चालू गए, श्रीलंका की तरफ जा रहे, लंका की तरफ समुद्र आ गया, समुद्र में ऐसे ही चला रहे, उनको है ही नहीं, इस जगत में है ही नहीं, वो उनको एक ही है, लंका में सीता माता को रखा है, रावण ने जाके उधर से चुरा के लाया, समुद्र में घोड़ा चला रहे। तो इनका अवस्था देख के मंत्री कुछ नहीं कर सकते, राजा चल रहे, उनको पीछे जाना है, पूरा सैन्य जा रहा है। तो सामने से भगवान श्री राम और लक्ष्मण जी आ गए सीता माता के साथ। हमने देख के आए, हम चुरा के लेके आए सीता माता को, अभी सेवा हम नहीं है, सीता माता छूट गई, अभी चलिए वापस जाते हैं हमारे आपका इसमें जाते, ऐसे मतलब इतना मग्न होते थे कुलशेखर अलवार। तो वो कुलशेखर अलवार कहते हैं, सबको हिंदी समझ में आ रहा है ना, हाँ? कुलशेखर अलवार वो कहते हैं, तद्भृत्य भृत्य परिचारक भृत्य भृत्य भृत्यस्य भृत्य इति मां स्मर लोकनाथ। तद्भृत्य भृत्य, भगवान को प्रार्थना कर रहे हैं, आपका सेवक का सेवक, ನಿಮ್ಮ ಸೇವಕರ ಸೇವಕರ ಪರಿಚಾರಕ ಭೃತ್ಯ ಭೃತ್ಯ, ನಿಮ್ಮ ಸೇವಕರ ಸೇವಕರ ಪರಿಚಾರಕ ಅಂದ್ರೆ वो भी सेवक है, उनका सेवक का तो भृत्य भृत्य परिचारक भृत्य भृत्य कितने बार हो गया, 4 भृत्य 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 हो गया। परिचारक का वो भी भृत्य ही है, वो भी सेवक ही है। परिचारक, परिचारक किसको बोलते हैं, प्रचारक नहीं परिचारक मतलब जादू मारने वाला। उनका मैं सेवक बनना चाहता हूँ, उनका सेवक का सेवक बनना चाहता हूँ। कितना 7 बार बोलते हैं, दास 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 दासानुदास बोलते हैं। एक भक्त थे, 2004 का ये बात है, 2004 के समय हमारे गुरु महाराज पुणे में दीक्षा दे रहे थे। उस समय एक भक्त थे, उन्होंने ऐसे हम जब दीक्षा का प्रमाण वचन लेते हैं, दीक्षा प्रमाण वचन तोड़ ನಾವೇನು ಮಾಡ್ತೀವಿ, ಭಗವಂತನ ಸೇವಕರಾಗಿರೋದು. ಶ್ರೀಲ ಪ್ರಭುಪಾದರ ಆಂದೋಲನದಲ್ಲಿ ನಾವು ಒಂದು ದಾಸಾನುಭಾವದಲ್ಲಿ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿ ಬಂದಿರುತ್ತೆ. ನಾವು 4 ನಿಯಮಗಳನ್ನ ಪಾಲನೆ ಮಾಡ್ತೀವಿ, 16 ಮಾದಿ ಹರೇ ಕೃಷ್ಣ ಮಹಾಮಂತ್ರ ಜಪಮಾನ ಮಾಡ್ತೀವಿ, ಮತ್ತು ಶ್ರೀಲ ಪ್ರಭುಪಾದರ ಆಂದೋಲನದಲ್ಲಿ ದಾಸಾನುಭಾವದಲ್ಲಿ ಸೇವೆ ಮಾಡ್ತೀವಿ ಅಂತ ಹೇಳೋದಿರುತ್ತೆ. ಗುರುಗಳು ದೀಕ್ಷೆ ತಗೋಬೇಕಾದ್ರೆ ಆ ಸಮಯದಲ್ಲಿ ಆ ಭಕ್ತರೇ ಹೇಳಿದ್ರು, ಅಲ್ಲಿ ಒಂದು ಹೆಸರಿನ ಲಿಸ್ಟ್ ಎಲ್ಲ ಇರುತ್ತೆ. ಅದೇ गेला नगर वो भक्तों ने उन्होंने बोला, एक भक्त ने बोला, ನಾನು ಏನು ದಾಸ 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 ದಾಸಾನುದಾಸನಾಗಿ ನಾನೇನು ಮಾಡ್ತೇನೆ, ಸೇವೆಯನ್ನು ಮಾಡ್ತೇನೆ ಅಂತ. ಅದಕ್ಕೆ ಮಹಾರಾಜರು ಅಲ್ಲಿ ಹೆಸರು ಲಿಸ್ಟ್ ಇರುತ್ತೆ,
ಅವ್ರು ಮೊದಲೇ ಯಾರಿಗೇನು ಹೆಸರು ಕೊಡ್ಬೇಕಂತ ಹೇಳಿ ಲಿಸ್ಟ್ ಬರೆದಿಟ್ಕೊಂಡಿರ್ತಾರೆ. ತುಂಬಾ ಭಕ್ತರು ಇರ್ತಾರಲ್ಲ, ಅವಾಗ ಅವ್ರು ಏನ್ ಮಾಡೋದು, ಮಹಾರಾಜರು ಅಲ್ಲಿ ಪೆನ್ ತಗೊಂಡು ಅವ್ರಿಗೇನು ಹೆಸರು ಕೊಡ್ಬೇಕಿತ್ತಲ್ಲ ಅದನ್ನ ಕಾಟ್ ಹಾಕಿರ್ಬೋದು. ಕಾಟ್ ಹಾಕಿ ಅಲ್ಲಿ ಬರೆದು ಏನಂತೆ ದಾಸ ದಾಸ ದಾಸಾನು ದಾಸ ಅಂತ ಹೇಳಿ ಆ ಭಕ್ತಿಗೆ ಅವ್ರ ಹೆಸರು ಕೊಡ್ತಾರೆ. ದಾಸ ದಾಸ ದಾಸಾನು ದಾಸ ಆ ರೀತಿ. ಅಂದ್ರೆ ನಮ್ದು ಯಾವಾಗಲೂ ನಮ್ಮ ಒಂದು ಏನು ನಾವು ತಿಳಿದುಕೊಳ್ಬೇಕು, ನಮ್ಮ ಒಂದು ಸ್ಥಿತಿ ಏನಂದ್ರೆ ಗುರುದಾಸ ಅಂತ. ನಾವೇನು ಗುರುದಾಸ. ಪ್ರಹ್ಲಾದ ಸ್ವಯಂ ಭಗವಂತ ನರಸಿಂಹದೇವರು ಪ್ರಕಟ ಆದ್ರೂ ಅವ್ರು ಏನ್ ಮಾಡಿದ್ರು, ಅವರನ್ನ ಅವರು ಉಲ್ಲಂಘನೆ ಮಾಡಿ ಹೋಗ್ಲಿಲ್ಲ. ಇನ್ನೇನು ಕೃಷ್ಣನೇ ಸಿಕ್ಕನೆ ಇನ್ಮೇಲೆ ಇವ್ರು ಯಾಕೆ ಬೇಕು ಅಂತ ಆ ರೀತಿ ದಾಸ ದಾಸ ದಾಸಾನು ದಾಸ ಭಾವದಲ್ಲಿ ನಾವು ಯಾವಾಗಲೂ ಏನು ಮಾಡಬೇಕು, ಸೇವೆಯನ್ನ ಸಲ್ಲಿಸಬೇಕು. ಹರೇ ಕೃಷ್ಣ. ಇದು ಮುಂದಿನ ವಾರ ನಾವು ತುಳಸಿ ಆರತಿ ಮತ್ತು ಗುರು ವಂದನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇಲ್ಲಿಗೆ ನಮ್ಮ ಈ ವೈಷ್ಣವ ಗೀತೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಇದು ಮಾಡಿ. ಆಮೇಲೆ ಬರೀ ಹಿಂದೆ ಹೇಳೋದಂದ್ರೆ ನಾವು ಗಮನವಿಟ್ಟು ಕೇಳಬೇಕು. ಅದೇ ಒಂದು ಏನು ಹೇಳ್ತಾರೆ ನೀವು, ಅದೇ ಟ್ಯೂನ್ನಲ್ಲಿ ಹಾಡಬೇಕು. ಅವರು ಏರು ಧ್ವನಿಯಲ್ಲಿ ಹೇಳಿದ್ರೆ ಏರು ಧ್ವನಿಯಲ್ಲಿ ಹೇಳಬೇಕು, ಅಥವಾ ಕೆಳ ಧ್ವನಿಯಲ್ಲಿ ಹೇಳಿದ್ರೆ ಕೆಳ ಧ್ವನಿಯಲ್ಲಿ ಹೇಳಬೇಕು. ಯಾವ ಸ್ವರದಲ್ಲಿ ಹೇಳ್ತಾರೆ ಅದೇ ಸ್ವರದಲ್ಲಿ ಹೇಳಬೇಕು. ಕೆಲವೊಬ್ರು ಭಕ್ತರು ಏನು ಮಾಡ್ತಾರೆ, ಈಗ ಒಂದು ಸ್ವರದಲ್ಲಿ ಹೇಳ್ತಿರ್ತಾರೆ, ಅದ್ರ ಮುಂದೆ ಇನ್ನೂ ಏರು ಧ್ವನಿಯಲ್ಲಿ ಹೇಳೋದಿರುತ್ತೆ, ಮುಂಚೆನೇ ಏರು ಧ್ವನಿಯಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿ ನಾವು ಯಾರು ಇಲ್ಲಿ ಕೀರ್ತನೆಯನ್ನ ಲೀಡ್ ಮಾಡ್ತಾ ಇದ್ದಾರೆ ಅವರನ್ನ ಪಾಲನೆ ಮಾಡಬೇಕು. ಅವ್ರು ಹೇಗೆ ಹೇಳಿದ್ರು ಪಾಲನೆ ಮಾಡಬೇಕು. ಅವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಕರೆಕ್ಟ್ ಮಾಡಕ್ಕೆ ಬೇರೆದವ್ರಿಗೆ, ನಾವೇನು ಜಸ್ಟ್ ಫಾಲೋವರ್. ಹರೇ ಕೃಷ್ಣ.